ನಮಸ್ಕಾರ. ಇವತ್ತೆಂತ ಗೊತ್ತಿತ್ತಾ, ನಮ್ಮ ಆಚೆ ಮನೆ ಪದ್ದಕ್ಕಿದ್ರಲ್ಲ, ಬೆಳಗ್ಗೆ ಬುಡು ಬಂದು ಸೋಫದ ಮೇಲೆ ಕೂತ್ಕೊಂಡು, ಅಯ್ಯೋ ಗ್ಯಾಸ್ ಪ್ರಾಬ್ಲಮ್ ಮರತ್ಯಾ, ಬೇಗ ಒಂದು ಲೋಟಿ ಚಹಾ ಮಾಡಿ ಕೊಡ ನಡಿ ಹೇಳ್ರು. ನಾನು ಗ್ಯಾಸ್ ಪ್ರಾಬ್ಲಮ್ ಮಾರೆ ಚಹಾ ಎಂತಕ್ಕೆ ಪದ್ದಕ್ಕ, ಒಂದು ಲೋಟಿ ತಂಪು ಮಜ್ಜಿಗೆ ಮಾಡಿ ಕೊಡೋದು ಹಾಕ್ಯಂಡೆ. ಗ್ಯಾಸ್ ಪೊದ್ದಕ್ಕಂಗೆ ಸಿಟ್ಟು ಬಂದದ್ದೆ. ಮಜ್ಜಿಗೆ ಅಂತ ಕೇಣೆ ಮಂಡಿ ಮೇಲೆ ಹಾಕಿ ತೊಟ್ಕೊಂಕ, ನಿಂಗೆ ಹೇಳಿದ್ರೆ ಚಹಾ ಮಾಡಿ ಕೊಡ, ಇಲ್ದಿರ ನಾನೇ ಹೋಗಿ ಮಾಡ್ಕಂತೆ ಅಂದೇಳಿ ಹೇಳ್ರು. ನಾನು ಹಂಗಾರೆ ಪದ್ದಕ್ಕಂಗೆ ಗ್ಯಾಸ್ ಪ್ರಾಬ್ಲಮ್ ಅಲ್ಲ, ಬಿ ಪಿ ಹೌದು ಅಂದೇಳಿ ಹೇಳಿ ನಮ್ಮನೆಗೆ ಒಂದು ಹಳಿ ಬಿ ಪಿ ಮಿಷನ್ ಇದ್ದಿತ್ತು. ಪದ್ದಕ್ಕನ ಬಿ ಪಿ ಚೆಕ್ ಮಾಡುವ ನೋಡಿ, ಬಿ ಪಿ ಮಿಷನ್ ಹುಡುಕರೊಳಗೆ ಪದ್ದಕ್ಕ ಬುಡು ಅಡುಗೆ ಮನೆಗೆ ಹೋಯ್ ನಮ್ಮ ಮಾಯಿ ನೀಚಿಗೆ ಎಳ್ದು ಹಾಕಿ ಚಾ ಅಂಡಿ ಬೆಚ್ಚಿ ಆಯ್ತು ಮರ್ರ ಒಲಿ ಮೇಲೆ. ಅಲ್ಲ ಪದ್ದಕ್ಕ ಏನು ನಮ್ಮ ಮನೆ ಅಡುಗೆ ಮನೆ ಹಂಗೆ ಅಡುಗೆ ಮಾಡ್ತಿದ್ದಾರಲ್ಲ, ನಮ್ಮ ಮಾಯು ಅವರು ಅಲ್ಲಕ್ಕ ಮಲ್ಲಕ್ಕನ ಕಂಡಾಗಿದ್ದಾರೆ. ಅಂಥದ್ರಾಗ ನಮ್ಮ ಮಾಹಿನೇ ಆ ನಮ್ಮನೆ ಎಳ್ದು ಹಾಕಂದ್ರೆ ಎಂತ ಮಾಡೋದು, ಯಾರಿಗೆ ಹೇಳೋದು ನಳಿ. ನಾನು ತಲೆ ಬಿಸಿ ಮಾಡ್ಕೊಂತಿಪ್ಪತ್ತಿಗೆ ಪದ್ದಕ್ಕನ ಗಂಡ ಶೀನಣ್ಣೆ ಬಂದರು. ಅವ್ರೊಂದು ನಮ್ಮನೆ ಸೇರಕ್ಕಿನಂದ ಕೂತಲ್ಲಿನ ಹೊಂದಾಮ್ ಜಾತಿ ಮರ್ರೆ ಒಂದು ಕೆಲಸ ಮಾಡುವಾರಲ್ಲ, ಎಲ್ಲ ನಮ್ಮ ಪದ್ದಕ್ಕನೇ ಒದ್ಕಣಕ್ಕೆ. ಅದಕ್ಕೆ ಅವ್ರಿಗೆ ಅಷ್ಟು ಸಿಟ್ಟು ಬಪ್ಪದು. ದಿನಾ ಕೋಳಿ ಜಗಳ ಮನೆ ಹಂಗೆ. ಇವತ್ತು ಹಂಗಾರೆ ಇವ್ರು ಕೋಳಿ ಜಗಳದ ಪಂಚತ್ಕಿ ನಮ್ಮ ಮನೆ ಬಾಲಗನ್ನ ಎಣಿಸ್ಕೊಂಡು ಬಂದರೆ, ಪದ್ಯ ನೀನೇ ಚಹಾ ಮಾಡೋಕೆ ಹೋದನ, ನನಗೂ ಒಂದು ಲೋಟಿ ಸ್ಟ್ರಾಂಗ್ ಮಾಡಿ ಕೊಡೋಣ ಹೇಳಿ ಹೇಳ್ರು. ಕಡೆಗೆ ಪದ್ದಕ್ಕ ಚಹಾ ಮಾಡ್ಕೊಬಂದ್ರೆ ಗಂಡ ಹೆಂಡತಿ ಕೂಕೊಂಡು ಚಹಾ ಕುಡು ಶುರು ಮಾಡ್ರು. ನಾಲ್ಕು ಗಿಟ್ಕ ಚಹಾ ಇಳಿದ್ರ ಮೇಲೆ ನಮ್ಮ ಪದ್ದಕ್ಕಂಗೆ ಬಂದು ಮೆಟ್ಕೊಂಡದೆಲ್ಲ ಹಿರ್ಕಂತಕ್ಕಂತ ನನ್ನ ಮಾಯನು ಕಂಡ್ಕೊಂಡು, ಅಲ್ಲ ಹೆಂಗಸ್ರೆ ನೀವೆಂತ ನಿತ್ತೂರಿಂದ ಬಂದಿರಿಯಾ, ಮನೆ ನಿಮ್ಮದು ಕುರ್ಚಿ ನಿಮ್ಮದು ಕೂಕಂಬ್ರಿ ಅಲ್ಲ ಅಂದೇಳಿ ಹೇಳ್ರು. ಅವ್ರು ಎಷ್ಟು ಹೇಳ್ರ ಮೇಲೆ ನನ್ನ ಮನಸ್ಸಿಗೆ ಇದು ನಮ್ಮ ಮನೆ ಅಂಬಾಗ ಎತ್ಕಣಿ. ನಮ್ಮ ಮಾಯಿಗಿನ್ನೂ ಭರವಸೆ ಇಲ್ಲ, ಅವ್ರು ಹೆದರ್ಕೊಂಡು ಇನ್ನೂ ಮೆಕ್ಕೆ ಕಟ್ಟಿ ಊರಿನ ಕಣ ಹಾಗೆ ನಿಂತ್ಕೊಂಡಿರು. ಕಡೆ ನಾನು ಕೂಕೊಂಡು ಕೇಂಡಿ ಎಂತ ಆಯ್ತು ಪದ್ದಕ್ಕ ಅಂದೇಳಿ ಕೇಂಡ್ರಿ. ಮತ್ತಿಗೆ ಅವ್ರ ಮನೆಯಂಗೆ ಗ್ಯಾಸ್ ಸಿಲಿಂಡ್ರ್ ಇಲ್ಲ ಅಂಬ್ರೆ, ಮಕ್ಕಳಿಗೆಲ್ಲ ಶಾಲೆ ರಜೆ ಅಲ್ದ, ಒದ್ದು ಮಾಡಿಕೊಡು ಇದು ಮಾಡಿಕೊಡು ನೋಡಿ ಅಡುಗೆ ಮಾಡಿ ಗ್ಯಾಸ್ ಬೇಕು ಖಾಲಿ ಆಯ್ತಂಬ್ರೆ ಬುಕ್ ಮಾಡೋದು ಬರಲ್ಲ. 3 ದಿನದಿಂದ ಹೆರ್ಬದಿಂದ ಊಟ ಅಂಬ್ರೆ ಗಂಡಸ್ರೆಲ್ಲ ಹೆರ್ಗೋಯ್ ಚಹಾ ಕುಡ್ಕೊಬತ್ರ. ಪಾಪ ಪದ್ದಕ್ಕಂಗೆ ಚಹಾ ಕುಡಿದೆ 3 ದಿನ ಆಯ್ತಲ್ಲ, ಮಂಡಿ 12 ಅಣಿ ಆಯ್ತು ಮರತ್ಯ, ಈಗ ಒಂಚೂರು ಚಹಾ ಕುಡಿದ್ರ ಮೇಲೆ ಸಮ ಆಯ್ತು ಅಂದೇಳಿ ಹೇಳ್ರು. ನಂಗೆ ಹೋದಂಬಾಗ ಐತೆ. ಕಡೆಗೆ ಅದೇ ಕೇಂಡಿ, ಅಲ್ಲ ಪದ್ದಕ್ಕ ನೀವು ರಜೆಂಗೆಲ್ಲ ನಿಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀರಲ್ಲ, ಮೈದಿನಿ ಕರಿತಾಳೆ ಅಂದೇಳಿ ಈ ವರ್ಷ ಹೊಯ್ಲಿ ಅಂದೇಳಿ ಕೇಂಡಿ ಮರ್ರೆ. ಪದ್ದಕ್ಕನ ಮೈದಿನಿ ಇದ್ರಲ್ಲ, ಅವ್ರು ನಮಗೂ ಒಂಚೂರು ಪೈಕಿ ಮರ್ರೆ ಭಾಳ ಹುಷಾರಿ ಹೆಂಗ್ಸು. ಮಣಿ ಅಡಿ ಹೋಯ್ ಹಸಿ ಅಡಿ ಬಪ್ಪಾಳ. ಒಬ್ಬರು ನಂಬಿಕೆ ಇಲ್ಲ ಕಣಿ ಆ ಹೆಂಗಸಿಗೆ. ಹೊಟ್ಟಿ ಕರಳೆ ಕಿತ್ಕೊಟ್ರು ಮಡಿ ಬಳ್ಳಿ ಅನ್ನಳಿ ಹೇಳು ಜಾತಿ. ಆರು ಇಷ್ಟು ವರ್ಷ ಗೇವ್ಗೆ ಬೇಕಿತ್ತಲ್ಲ, ಹಪ್ಪಳ ಮಾಡುವ ಸಂಡಿಗೆ ಮಾಡುವ ಅನ್ನಳಿ ನಮ್ಮ ಪದ್ದಕ್ಕನ ಕರಿತಿದ್ದೀರಂಬ್ರೆ. ಈ ವರ್ಷ ಗ್ಯಾಸ್ ಅಂಡಿ ಸಿಕ್ಕುದಿಲ್ಲ ಅನ್ನಳಿ ಆಯ್ತಲ್ಲ, ಸ್ವಾಳಿ ಬೇಸಕ್ಕೆ ಹಾಕಿ ಒಲಿ ಮುಂದೆ ಬೇಯುಕ್ಕೆ ಆಪ್ದಲ್ಲ, ಈ ವರ್ಷ ಹಪ್ಪಳು ಇಲ್ಲ ಸಂಡಿಗೆ ಇಲ್ಲ, ನೀವು ಬಪ್ಪದ ಬೇಡ ಅನ್ನಳಿ ಹೇಳ್ರಂಬ್ರೆ. ಅಲ್ಲ ಅವ್ರು ಬಪ್ಪದ ಬೇಡ ಅನ್ನಳಿ ಹೇಳ್ರೆ, ನಮ್ಮ ಪದ್ದಕ್ಕನಿಗೆ ಅಪ್ಪನ ಮನೆ ಅಲ್ಲದೆ ಅದಕ್ಕೆ 4 ದಿನ ಮೊಮ್ಮಕ್ಕಳನ್ನ ಕರ್ಕೊಬಂದು ಹೋತಿ ಮಾರತಿ ಅಂದೇಳಿ ಹೇಳ್ರೆ, ಇಲ್ಲ ಮೊಮ್ಮಕ್ಕಳನ್ನೆಲ್ಲ ಕಟ್ಕೊಬಂದ್ರೆ ಇಲ್ಲ ಅನ್ನ ಬೇಸಕ್ಕೂ ಗ್ಯಾಸ್ ಅಂಡಿ ಇಲ್ಲ, ಬಪ್ಪದೇ ಬೇಡ ಅನ್ನಳಿ ಹೇಳೋದಂಬ್ರೆ ಮರ್ರೆ. ಅದಕ್ಕೆ ನಮ್ಮ ಪದ್ದಕ್ಕಂಗೆ ಒಂದು ಬೇಜಾರಾದರು ಅಷ್ಟಲ್ಲ ಕಾಣಿ. ಅಲ್ಲ ನಮ್ಮ ಅಪ್ಪನ ಕಾಲಾಗೆ ಕೊಪ್ಪರ್ಗಿ ಅನ್ನ ಉಪ್ಪರ್ಗಿ ಊಟ ಈಗ ಕಾಣ್ಮಾರೈತಿ ಹೆಂಗಾಯ್ತು ಅಂದೇಳಿ ಹೊಳ್ಳೋ ಬುಳ್ಳೋ ಮರ್ಕೋದು ನಮ್ಮ ಪದ್ದಕ್ಕ. ಅಲ್ಲ ಬಪ್ಪದ ಬೇಡ ಅಂದ್ರ ಮೇಲೆ ಎಂತ ಮಾಡೋಕತ್, ಮತ್ತೆ ಹೊಂಗ್ರಾಣಿ ಕೂಳಿಗಿಂತ ತೊಂಗ್ಳಕ್ಕೆ ತಿಳಿಲೇಸ ನಡಿ ಕಡಿ ಪದ್ದಕ್ಕ ಹೊಯ್ದೆ ಇಲ್ಲ ಐಕಂಡದ್ದು. ಅಲ್ಲಿ ಮನೆ ಹಂಗೆ ಗ್ಯಾಸ್ ಅಂಡಿ ಖಾಲಿ ಆಯ್ತಲ್ಲ, ಅದಕ್ಕೆ ಪದ್ದಕ್ಕಂಗೆ ಇಷ್ಟೆಲ್ಲ ತಲೆ ಬಿಸಿ ಆದ್ದು ಕಾಣಿ. ಹಿಂಗೆ ಮಾತಾಡ್ತಿಪ್ಪತ್ತಿಗೆ ಪದ್ದಕ್ಕಂಗೆ ಒಂದು ಫೋನ್ ಬಂತ. ಪದ್ದಕ್ಕ ಕೈ ಬಿಡು ಕಾಲು ಬಿಡು, ಮತ್ತೆ ಪುನಃ ನಮ್ಮ ಮಾಯಿನ ದೂಡ್ ಹಾಕಿ ಓಡಿ ಹೋದ್ದನ. ಎಂತಕ್ಕಂತ್ರಿ ಮನೆಯಾಗ ಗ್ಯಾಸ್ ಅಂಡಿ ಬಂದಿತ್ತಂಬ್ರವ, ಇವು 2 ನಿಮಿಷದಾಗ ಬರ್ದಿರ್ ಬೇರೆಯವ್ರಿಗೆ ಕೊಡ್ತೇನೆ ಹೇಳಿ ಹೇಳಿ ನಮ್ರವ. ಕಡೆಗಂತೂ ಪದ್ದಕ್ಕ ಓಡಿ ಹೋಯ್ ಗ್ಯಾಸ್ ಸಿಲಿಂಡ್ರ್ ತಕೊಂಡ್ರ ನಳಿ ಆಯ್ತು ಕಣಿ. ಹಂಗಾಯ್ತು ಗ್ಯಾಸ್ ಸಿಲಿಂಡ್ರನ್ನ ಕತಿ. ನಿಂಬದಂಗೆಲ್ಲ ಗ್ಯಾಸ್ ಸಿಲಿಂಡ್ರ್ ಸಿಕ್ಕತ್ತ ಮರ್ರೆ, ಎಂಥದಪ್ಪ ಕಷ್ಟ. ನಂಗೂ ಅಡುಗೆ ಮಾಡೋಕಿತ್ತು. ಬತ್ತ್ಯಕ್ಕ.